ಇದು ಇನ್ವಿಸಿಬಲ್ ಚೈನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಸದ್ಯಕ್ಕೆ ನಮ್ಮ ಮನೆಯವರು ಫ್ರೀ ಇಲ್ಲ. ಆಮೇಲೆ ನಾನು ಹೋಗ್ತಾ ದಾರಿಲಿ ಎಲ್ಲಾದರೂ ಸ್ಟಾಪ್ ಕೊಟ್ಟಾಗ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಫುಲ್ಲು ನನ್ನ ಡ್ರೆಸ್ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಸುಮ್ಮನೆ ಬಿಡೋದಾ? ಎಲ್ಲಾದರೂ ಹೊರಗಡೆ ಹೊರಟ್ರೆ ಸಾಕು. ನನ್ನ ಮಕ್ಳಿಗೆ ಪಾರಿವಾಳನ ಬಿಟ್ಬಿಡಮ್ಮ ಅಂತ ಕೊಟ್ಟರು. ಒಂದು ಪಾರಿವಾಳ ಬಿಟ್ಟೆ, ಇಲ್ಲೇ ಸುತ್ತಾಡ್ತಾ ಐತೆ. 2 ರೌಂಡ್ ಹೊಡೀತು. ಪಾರ್ಟ್ ಹೋಗ್ತೈತೆ ಅಂತ ನನಗೆ ಭಯ ಆಗೈತೆ. ಅದಕ್ಕೆ ನಮ್ಮ ಮನೆಯವ್ರನ್ನ ಕೇಳಿದ್ರೆ ಡೂಪ್ಲಿಕೇಟ್ ಹಾಕಿದ್ದಾರೆ, ವೈರು ಸರ್ವಿಸ್ ಬಿಟ್ಟಿದ್ರೆ ಅಂತಂದು ಹೇಳ್ತಾರೆ. ಕೇಬಲ್ ವೈರ್ ಅಂತೇನೋ ನನಗೆ ಗೊತ್ತಿಲ್ಲ ಅದು. ಇಲ್ಲಿ ನೋಡ್ರಿ ಹೀರೋ ನಿಂತಿದ್ದಾರೆ. ಫಿಲ್ಟರ್ ಇಲ್ಲದೆ ಇರೋಂಥ ಮನುಷ್ಯನಂತೆ ಇವರು. ತುಂಬ ಇಷ್ಟಪಡ್ತೀರಾ ಇವ್ರನ್ನ. ಅಣ್ಣನ ಜೊತೆ ಮಾತಾಡಿಸ್ರಿ, ಫಿಲ್ಟರ್ ಇಲ್ಲ ಮಾತಲ್ಲಿ, ಏನಿದ್ರೆ ಅದನ್ನೇ ಮಾತಾಡ್ತಾರೆ. ಎಲ್ಲ ಮಾಡ್ತಾಳೆ, ಲಾಸ್ಟ್ಗೆ ಹಿಂಗ್ ನಿಲಾಕ್ ಬಿಡ್ತಾಳೆ, ಎಲ್ಗೂ ಹೋಗಕ್ ಬಿಡೋದಿಲ್ಲ. ಒಂದು ಎಲ್ಲ ಕೈಯಾಗ ಹಿಂಗ್ ಹಿಡ್ಕೊಂಡಿರ್ತಾಳೆ, ಯಾವ್ದಾದ್ರು ಒಂದು ಮರ್ತಿರ್ತಾಳೆ. ಅದೇ ಬೈಕು ಭರ್ಜರಿ ಸೌಂಡ್ ಅಪ್ಪು, ఏమైంది చూడరు. అది సూపి అట్లా ಕಲಿವಲ್ಲಿ ಅವ್ರ ಊಟ ವಿಡಿಯೋ ಮಾಡ್ಸಿರ್ತಾರೆ ಸಂಜೆ ಬೇರೆ ದೇವ್ರ ಅಂತ ಹೇಳಿ నింటే చూస్తాం. లేదు నింటే చూస్తాము. ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇವತ್ತು ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡಿದ್ದೀನಿ. ತುಮಕೂರು ಹೊರಟಿದ್ದೀವಿ. ಸೊ ಒಂದು ವಿಡಿಯೋ ಪ್ರಮೋಷನ್ದು ಬಂದಿತ್ತು, ಹಾಗಾಗಿ ಅದನ್ನು ಶೂಟ್ ಮಾಡ್ಕೊಂಡು ಹಾಗೆ ಮಧುಗಿರಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಫ್ರೆಂಡ್ ಮನೆಗೆ. ಈಗ ಸದ್ಯಕ್ಕೆ ನಾನು ಈ ಥರ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಇದು ನೀವು ನೋಡಿರ್ಬೋದು ಪ್ರೀವಿಯಸ್ ವೀಡಿಯೋಸಲ್ಲಿ ನಾನೊಂದು ವೀಡಿಯೋ ಪ್ರಮೋಷನ್ಗೆ ಹೋದಾಗ ಅಲ್ಲಿ ಸಿಸ್ಟರು ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿ ತೊಗೊಳ್ಳಿ ಅಂದಿದ್ದಕ್ಕೆ ನನಗೆ ಈ ಥರ ನೆಕ್ಕಲ್ಲಿ ಒಂದು ಡ್ರೆಸ್ ಇರಲಿಲ್ಲ ಯಾವುದೂ. ಸೊ ಹಂಗಾಗಿ ಈ ಕಲರು ಇಷ್ಟ ಆಯಿತು, ಫ್ಯಾಬ್ರಿಕ್ ಇಷ್ಟ ಆಯಿತು, ಕಾಟನ್ನು. ಸೊ ಹಂಗಾಗಿ ಇದನ್ನು ಸೆಲೆಕ್ಟ್ ಮಾಡಿ ತೊಗೊಂಡಿದ್ದು. ಚೆನ್ನಾಗಿದೆಯಲ್ವ? ಇದು ಇಯರಿಂಗ್ಸು ಸೆಟ್ ಆಗುತ್ತೆ ಅಂತ ಇದನ್ನು ಇಟ್ಕೊಂಡಿದ್ದೀನಿ. ಇದು ಇನ್ವಿಸಿಬಲ್ ಚೈನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಡಾಲರ್ ಲಾಕೆಟ್ ಅಂತ ಕಾಣುತ್ತಷ್ಟೇ, ಚೈನ್ ಕಾಣಲ್ಲ. ನಮ್ಮ ಮನೆಯವರು ಕಾರ್ ತೆಗೆದ್ರಾಗ್ಲೇ ತೆಗಿತಾ ಇದ್ದಾರೆ. ಈಗಷ್ಟರಲ್ಲಿ ನಾನು ಬ್ಯಾಗು ಮತ್ತು ಟ್ರೈಪೋಡ್ಸು, ಮೈಕು ಇವನ್ನೆಲ್ಲ ರೆಡಿ ಮಾಡ್ಕೊಂಡು ನಾನೀಗ ಹೊರಡ್ತೀನಿ. ಹಾಗೆ ಹೋಗ್ತಾ ಮಾತಾಡ್ತಾ ಹೋಗ್ತೀನಿ ನಿಮ್ಮ ಜೊತೆ ಎಲ್ಲ ವಿಷಯಗಳನ್ನು. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಹಾಗೆ ಡ್ರೆಸ್ ಯಾವ ರೀತಿ ಇದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. 2 ಪೀಸ್ ಸೆಟ್ ಇದು. ಸೊ ದುಪ್ಪಟ್ಟ ಏನೂ ಬರಲ್ಲ ಇದಕ್ಕೆ, ಟೋಟಲು 2 ಪೀಸ್ ಸೆಟ್ ಆಗಿರುತ್ತೆ. ಈಗ ನಾನು ಸದ್ಯಕ್ಕೆ ನಮ್ಮ ಮನೆಯವರು ಫ್ರೀ ಇಲ್ಲ. ಆಮೇಲೆ ನಾನು ಹೋಗ್ತಾ ದಾರಿಲಿ ಎಲ್ಲಾದರೂ ಸ್ಟಾಪ್ ಕೊಟ್ಟಾಗ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಫುಲ್ಲು ನನ್ನ ಡ್ರೆಸ್ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ತಗಬಾ ಸುಮ್ಮನೆ ಬಿಡೋದಾ? ಫೋನ್ ಉಸಿರಾಡ್ತೈತ ಇಲ್ಲ ಅದು. ಎಲ್ಲಾದರೂ ಹೊರಗಡೆ ಹೊರಟ್ರೆ ಸಾಕು. ನನ್ನ ಮಕ್ಳಿಗೆ ಪಾರಿವಾಳನ ಬಿಟ್ಬಿಡಮ್ಮ ಅಂತ ಕೊಟ್ಟರು. ಒಂದು ಪಾರಿವಾಳ ಬಿಟ್ಟೆ, ಇಲ್ಲೇ ಸುತ್ತಾಡ್ತಾ ಐತೆ. 2 ರೌಂಡ್ ಹೊಡೀತು. ಒಂದು 3 ರೌಂಡ್ ಹೊಡೆದು ಹೋಗುತ್ತೆ ಅಂದ್ಕೊಂಡಿದ್ದೀನಿ ಮನೆ ಹತ್ರ. ಈಗ ಬೆಳ್ಳಿ ಬಟ್ಲು ಗೇಟ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಮೊಬೈಲ್ ಮರ್ತು ಬಂದಿದ್ದೀನಿ. ಬರೀ ಇದೆ, ನಾನು ಬಯಸ್ಕೊಂಡೆ ಆಗ್ಲೇ. ಬಯಸ್ಕೋಬಾರ್ದು, ಬೇಗ ರೆಡಿಯಾಗಿ ಹೋಗ್ಬೇಕು ಅಂದ್ಕೊಂತೀನಿ. ಆದರೆ ಏನಾದರೂ ಮರ್ತು ಬಿಟ್ಟಿರ್ತೀನಿ. ಹಂಗಾಗಿ ಬೆಳ್ಳಿ ಬಟ್ಲು ಗೇಟ್ ಅಂದರೆ ನಮ್ಮೂರಿಂದ ಒಂದು 2 ನೆಕ್ಸ್ಟ್ ಒಂದು ಸ್ಟಾಪ್ ಬಂದುಬಿಟ್ಟು ಕಾನನಟ್ಟಿ, ಅದಾದಮೇಲೆ ಬೆಳ್ಳಿ ಬಟ್ಲು ಗೇಟ್ ಬರುತ್ತೆ. ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತೀವಿ. ನಾನು ತಮ್ಮನಿಗೆ ಫೋನ್ ಮಾಡಿದೆ, ತಗೊಂಡು ಬಾರ ಪ್ಲೀಸ್ ಅಂತ. ಅಂದರೆ ಸರಿ ತಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ಫೋನ್ ಮಾಡ್ತಾವನೆ ಅವನೇನೆ. ನನ್ನ ತಮ್ಮನ ಬೈಕ್ ತಗೊಬರೋ ನಮ್ಮದೇ ಅಂದರೆ ಎಲ್ಲ ಸೌಂಡ್ ಬರ್ತೈತೆ ನಿಮ್ಮ ಬೈಕು. ಪಾರ್ಟ್ ಹೋಗ್ತೈತೇನೋ ಅಂತ ನನಗೆ ಭಯ ಆಗೈತೆ. ಅದಕ್ಕೆ ನಮ್ಮ ಮನೆಯವ್ರನ್ನ ಕೇಳಿದ್ರೆ ಡೂಪ್ಲಿಕೇಟ್ ಹಾಕಿದ್ದಾರೆ, ವೈರು ಸರ್ವಿಸ್ ಬಿಟ್ಟಿದ್ರೆ ಅಂತಂದು ಹೇಳ್ತಾರೆ. ಕೇಬಲ್ ವೈರ್ ಅಂತೇನೋ ನನಗೆ ಗೊತ್ತಿಲ್ಲ ಅದು. ಇಲ್ಲಿ ನೋಡ್ರಿ ಹೀರೋ ನಿಂತಿದ್ದಾರೆ. ಫಿಲ್ಟರ್ ಇಲ್ಲದೆ ಇರೋಂಥ ಮನುಷ್ಯನಂತೆ ಇವರು. ತುಂಬ ಇಷ್ಟಪಡ್ತೀರಾ ಇವ್ರನ್ನ. ಅಣ್ಣನ ಜೊತೆ ಮಾತಾಡಿಸ್ರಿ, ಫಿಲ್ಟರ್ ಇಲ್ಲ ಮಾತಲ್ಲಿ, ಏನಿದ್ರೆ ಅದನ್ನೇ ಮಾತಾಡ್ತಾರೆ.
ಎಲ್ಲ ಮಾಡ್ತಾಳೆ, ಲಾಸ್ಟ್ಗೆ ಹಿಂಗ್ ನಿಲಾಕ್ ಬಿಡ್ತಾಳೆ, ಎಲ್ಗೂ ಹೋಗಕ್ ಬಿಡೋದಿಲ್ಲ. ಎಲ್ಲ ಕೈಯಾಗ ಹಿಂಗ್ ಹಿಡ್ಕೊಂಡಿರ್ತಾಳೆ, ಯಾವ್ದಾದ್ರು ಒಂದು ಮರ್ತಿರ್ತಾಳೆ. ಏನು ಮಾಡೋದು, ಅದು ಓಪ ಬೇಕೇ ಬೇಕು. ಯಾಕಂದರೆ ಪ್ರಮೋಷನವರೆಲ್ಲ ಕಾಲ್ ಮಾಡೋದು ಅದೇ ಮೊಬೈಲ್ಗೆ. ಬಿಟ್ಟು ಹೋಗ್ಬೋದಾಗಿತ್ತು, ಇನ್ನು ಎಲ್ಲರೂ ಕಾಲ್ ಮಾಡೋದು ಅದೇನೆ. ಸೊ ಹಂಗಾಗಿ ತಗೊಂಡೇ ಹೋಗ್ಬೇಕೀಗ. ಒಂದು 5 ನಿಮಿಷ ವೆಯ್ಟ್ ಮಾಡಪ್ಪ, ಬರ್ತಾನೆ. ಸೊ ನೋಡಿ ಏನು ಸಖತ್ತಾಗಿದೆಯಲ್ಲ. ಬೆಳೆ ಇಟ್ಟಿದ್ದಾರೆ, ಕಡಲೆ ಗಿಡ ಹಾಕಿದ್ದಾರೆ ಅಲ್ಲಿ ನೋಡಿ. 1 ನಿಮಿಷ ಡ್ರೆಸ್ ತೋರಿಸ್ತೀನಿ ಅನ್ನಲ್ಲ, ಹೆಂಗೋ ಟೈಮ್ ಸಿಕ್ಕಿದೆ. ಈಗ ನಮ್ಮ ಮನೆಯವ್ರ ಹತ್ರ ತೋರಿಸ್ತೀನಿ ನೋಡಿ ಬ್ಯಾಕ್ ಕ್ಯಾಮ್ರಾದಲ್ಲಿ. ನೋಡಿ 2 ಪೀಸ್ ಸೆಟ್ಟು ಏನು ಸಖತ್ತಾಗಿದೆಯಲ್ಲ. ನನಗಂತೂ ಈ ನೆಕ್ಕು ತುಂಬ ಇಷ್ಟ ಆಗಿ ತೊಗೊಂಡೆ. ಮತ್ತು ಕ್ಲಾತು ಅಷ್ಟೇ ಕಾಟನ್ನು. ಹೋಗ್ತಾ ಹೋಗ್ತಾ ಏನಾದರೂ ವಾಶ್ ಮಾಡಿದ್ರೆ ಬೆಳ್ಳಗಾಗ್ಬೋದು, ಅಂದರೆ ಸ್ವಲ್ಪ ಕ್ಲಾತು ಇದಾಗ್ಬೋದು. ಅಷ್ಟು ಬಿಟ್ಟರೆ ಭಾಳ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲನೂ. ಕಲರ್ ನೋಡಿ ಏನು ಸಖತ್ತಾಗಿದೆ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತೇಳಿ ನಾನು ಹೇಳಿದ್ನಲ್ಲ, ಆಮೇಲೆ ತೋರಿಸ್ತೀನಿ ಅಂತ. ನೋಡಿ ಫುಲ್ ಡ್ರೆಸ್ ಇರೋದು ಈ ರೀತಿ ಇದೆ. ಶೂ ನಾನು ಹಾಫ್ ಲೆಗ್ ಹಾಕ್ಕೊಂಡಿದ್ದೀನಿ ಅಷ್ಟೇ, ಸ್ವಲ್ಪ ಕೊರಿಯುತ್ತೆ. ಅಲ್ಲಿಗೆ ಹೋದ್ಮೇಲೆ ಹಾಕೋಣ ವೀಡಿಯೋ ಹತ್ರ ಅಂತ ಈಗ ಸದ್ಯಕ್ಕೆ ಅರ್ಧ ಕಾಲ್ಗೆ ಹಾಕ್ಕೊಂಡು ಇಲ್ಲಿ ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ఏం సౌండ్ రాది బైకు భర్జరీ సౌండ్ అప్పు. ఏమైంది చూడరాది. పోప్ప ಹೊರಟವನು ಅಷ್ಟೇ. ಮೊಬೈಲ್ ಕೊಟ್ಟ, ಸೈಲೆಂಟ್ ಪಾರ್ಟಿ. ಸೈಲೆಂಟ್ ಕಿಲ್ಲರ್ ಅಂತಂದು ಹೇಳ್ಬೋದು. ನೋಡ್ರಿ ಏನು ಫಾಸ್ಟಾಗಿ ಹೋಗ್ತಾವನೆ. ಸ್ವಲ್ಪ ಅವನು ರ್ಯಾಶ್ ಡ್ರೈವರೇ. ಚೆನ್ನಾಗಿ ಓಡಿಸ್ತಾನೆ, ಅಂದರೆ ಸೇಫ್ಟಿಯಾಗಿ ಇರ್ತಾನೆ, ಚೆನ್ನಾಗಿ ಓಡಿಸ್ತಾನೆ ಆ ಥರ. ಬರಪ್ಪ. 5 ನಿಮಿಷಕ್ಕೆ ಬೈದು ಬಿಸಾಕಿದ್ರು ನನ್ನ. ಇನ್ನೇನು ಹಾಗೆ ಮಾತಾಡ್ತಾ ನಾನು ನಮ್ಮ ಮನೆಯವರು ತುಮಕೂರು ಎಂಟ್ರಿ ಆದ್ವಿ ನೋಡಿ. ಇಲ್ಲಿ ಇದು ಮಾರ್ಕೆಟ್ ಇದೆಯಲ್ಲ, ಇಲ್ಲಂತೂ ಹೆವಿ ರಶ್ ಇರುತ್ತೆ ಯಾವಾಗ್ಲೂ. ನಾನು ಇಲ್ಲಿ ಬಂದಿದ ತಕ್ಷಣ ವೀಡಿಯೋ ಶೂಟ್ ಮಾಡಬೇಕು ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಒಂದು ಸ್ವಲ್ಪ ವೀಡಿಯೋ ಕವರ್ ಮಾಡ್ಕೊಂಡೆ. ಇಲ್ಲಿ ಅಂದರೆ ನಾವು ಹೊಸ ಕಾರ್ ತೊಗೊಂಡಾಗ ಈ ಮಾರ್ಕೆಟ್ ಒಳಗೆ ಹೋಗಿದ್ದೆ. ಹೂವಿನ ಹಾರ ತಗೊಳ್ಳೋಣ ಪೂಜೆ ಮಾಡ್ಸೋಕ್ಕೆ ಕಾರ್ಗೆ ಅಂತಂದು ಹೇಳ್ಬಿಟ್ಟು ಆವಾಗ ನೋಡಿದ್ದೆ ಮಾರ್ಕೆಟ್. ನನ್ನ ತಮ್ಮ ಕರ್ಕೊಂಡೋಗಿದ್ದ. ತುಂಬ ದೊಡ್ಡದಾಗಿದೆ. ಇಲ್ಲಿ ಎಲ್ಲಾದರೂ ತುಮಕೂರಲ್ಲಿರೋರು ಸುತ್ತಮುತ್ತಿರೋರು ಇಲ್ಲಿ ಬಂದುಬಿಟ್ಟು ಎಲ್ಲ ನಾವು ತರಕಾರಿ, ಮನೆಗೆ ಹೂವು, ಪೂಜೆಗೆಲ್ಲ ಹಣ್ಣು ಎಲ್ಲ ತೊಗೊಂಡೋಗೋಕ್ಕೆ ತುಂಬ ಚೆನ್ನಾಗಿದೆ ಮಾರ್ಕೆಟು. ನನಗೆ ಈ ಥರ ಒಂದು ದೊಡ್ಡ ಮಾರ್ಕೆಟ್ ಇರೋದು ಇಷ್ಟ. ನಾವಿರೋವಂಥ ಸುತ್ತಮುತ್ತಲಿ. ಆದರೆ ಇರೋಕ್ಕೆ ಚಾನ್ಸೇ ಇಲ್ಲ, ಯಾಕಂದರೆ ನಾವಿರೋದು ಹಳ್ಳಿಯಲ್ಲಿ ಅಲ್ವಾ. ಸೊ ಹಂಗಾಗಿ ಆದರೆ ನನಗೆ ಆ ಥರ ಹೋಗ್ಬಿಟ್ಟು ತರಕಾರಿ, ಹಣ್ಣು, ಹೂವು ಎಲ್ಲ ಮನೆಗೆ ತೊಗೊಂಡು ಬರೋದೆಲ್ಲ ಇಷ್ಟ. ಸೊ ಇಲ್ಲಿ ಅಂದರೆ ನಾವು ಅದೇ ಹೇಳಿದ್ದು, ನಾನು ಮಾರ್ಕೆಟ್ ಆ ಥರ ಇರಬೇಕು ಅಂತ ಹೇಳಿದೆ. ಇಲ್ಲೂ ಸಿಗುತ್ತೆ, ಆದರೆ ಹೇಳಿದ್ದು ನಮ್ಮೂರಲ್ಲಿ ಸಿಗಲ್ಲ. ಒಂದು 5 ಕಿಲೋಮೀಟ್ರ್ ದೂರ ಹೋದರೆ ಲಿಂಗದಳ್ಳಿಲಿ ಸಿಗುತ್ತೆ ಎಲ್ಲನೂ. ಅಲ್ಲಿಂದ ತೊಗೊಂಡು ಬರ್ಬೋದು. ಏನಂದರೆ ನಾನು ಆ ಥರ ದೊಡ್ಡ ಮಾರ್ಕೆಟ್ ಇದ್ದರೆ ಇಷ್ಟ ಅಂತ ಹೇಳಿದೆ ಅಷ್ಟೇ. ಅಲ್ಲಿಂದ ಡೈರೆಕ್ಟ್ ಇನ್ನು ಬಂದ್ವಿ ನೋಡಿ. ಆಂಜನೇಯ ಸ್ಟ್ಯಾಚು ಹತ್ರ ಹಿಂಭಾಗ ಇದೆ ಹಾಸ್ಟರ್ ಅವ್ರದ್ದು. ಸೊ ಇಲ್ಲಿ ಬಂದಿದ್ದ ತಕ್ಷಣ ಇನ್ನೂ ಸರ್ ಬಂದಿರಲಿಲ್ಲ. ಇಲ್ಲಿ ಇದ್ದರು, ಒಂದಿಬ್ಬರು ಇದ್ದರು. ಸೊ ಅವರು ಮಾತಾಡ್ತಾ ಕೂತ್ಕೊಂಡ್ರು. ಟೀ ಕಾಫಿ ಏನಾದರೂ ತೊಗೊತೀರಾ ಅಂದರು. ನನಗೆ ಇನ್ನೊಂದು ಮಡಕ್ಷಿರ ಆದಮೇಲೆ ವಾಮಿಟ್ ಆಗಿಬಿಡ್ತು ಕಾರಲ್ಲಿ ಬರಬೇಕಾದ್ರೆ. ಕೆಳಗಡೆ ಇಳಿದ್ಬಿಟ್ಟೆ ವಾಮಿಟ್ ಮಾಡ್ಕೊಂಡು ಹೇಳ್ರಿ. ಅದಕ್ಕೆ ಸ್ವಲ್ಪ ಹೊಟ್ಟೆ ಎಲ್ಲ ಒಂಥರ ಚೆನ್ನಾಗಿರಲಿಲ್ಲ. ಏನೋ ಒಂಥರ ಮನಸ್ಸು ಹೆಂಗಪ್ಪ ವೀಡಿಯೋ ಶೂಟ್ ಮಾಡೋದು ಅಂತ ಅನ್ನಿಸ್ತಾನೆ ಇತ್ತು ನನಗೆ. ಅಷ್ಟರಲ್ಲಿ ಅವರೇ ಬಾಯಿ ಬಿಟ್ಟು ಕೇಳಿಬಿಟ್ರು, ಟೀ ಕಾಫಿ ಏನಾದರೂ ತೊಗೊತೀರಾ ಅಂತಂದು. ಅವಾಗ ನಾನು ಸಪೋಟ ಜ್ಯೂಸ್ ತೊಗೊತೀನಿ ಅಂತ ಹೇಳಿದೆ. ಇವರು ಟೀ ತೊಗೊಂಡ್ರು ನಮ್ಮ ಮನೆಯವರು. ಅದಕ್ಕೆ ಸಪೋಟ ಜ್ಯೂಸ್ ಕುಡಿದು ಕೂತಿದ್ದೀನಿ. ಸರ್ ಬರ್ತಾರೆ ಇವತ್ತು. ನಮ್ಮದು ಇಬ್ಬರದು ಶೂಟ್ ಇತ್ತು. ಹಾಗಾಗಿ ನಾವು ಸರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಬಂದಿದ್ದ ತಕ್ಷಣ ಇಬ್ಬರದು ಶೂಟ್ ಸ್ಟಾರ್ಟ್ ಆಗುತ್ತೆ ನೋಡಿ. ಅವರಿಬ್ಬರು ಬಂದಿದ್ದಾರಲ್ಲ, ಅವ್ರದ್ದು ಒಂದು ವೀಡಿಯೋ ಶೂಟ್ ಇದೆ, ನಮ್ಮದು ಒಂದು. ಹಾಗಾಗಿ ಇಲ್ಲಿ ಕಸ್ಟಮರ್ಸು ಬರ್ತಾನೇ ಇರ್ತಾರೆ ಯಾವಾಗ್ಲೂ ಇಲ್ಲಿ ಪರ್ಚೇಸ್ ಮಾಡೋದಕ್ಕೆ. ಯಾಕಂದರೆ ಹಾಸ್ಟಾರ್ ಅಂದರೆ ಆ ಥರ ಬ್ರ್ಯಾಂಡು. 65 ಕಂಪ್ನಿ ಅಂದರೆ ನಮ್ಮ ಕರ್ನಾಟಕದಾದ್ಯಂತ 65 ಕಂಪ್ನಿ ಇವ್ರದ್ದು ಇದೆ. ಸೊ ಹಂಗಾಗಿ ಶೋರೂಮ್ಸ್ ಇದೆಯಲ್ಲ, ಎಲ್ಲ ಕಡೆಯೂ ಹೆಸರು ಮಾಡಿದೆ ಹಾಸ್ಟಾರ್ ಅನ್ನೋದು. ಹಾಗಾಗಿ ಇಲ್ಲಿ ವಾಷಿಂಗ್ ಮಿಷನ್ಸ್ ಅಂತೆ, ಕೂಲರ್ಸ್ ಅಂತೆ, ಏನು ಬೇಕು, ಸ್ಲಿಪ್ಪರ್ ಸ್ಟ್ಯಾಂಡ್ ಇರುತ್ತಲ್ಲ, ಶೂ ರ್ಯಾಕು, ಅದು ವ್ಯಾಕ್ಯೂಮ್ ಕ್ಲೀನರು, ಮನೆಗೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ, ಕಿಚನ್ ಐಟಮ್ಸ್ ಎಲ್ಲ ಸಿಗುತ್ತೆ. ಹಾಗಾಗಿ ಒಂದು ಸಾರಿ ನಿಮಗೂ ಏನಾದರೂ ಬೇಕಂದರೆ ವಿಸಿಟ್ ಮಾಡಿ. ಇಲ್ಲಾಂದರೆ ಸೊ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಅದನ್ನು ತೊಗೊಂಡು ನೀವು ಬೇಕಾದರೆ ಕಾಲ್ ಮಾಡಿ ಅವ್ರನ್ನ ವಿಚಾರಿಸಿದ್ರೆ ಅವರೆಲ್ಲ ಹೇಳ್ತಾರೆ ನಿಮಗೆ. ನೋಡಿ ಹಾಸ್ಟಾರ್ ಕಾರ್ಪೊರೇಷನ್ ಅಂತಂದಿದೆ. ಅಲ್ಲಿಂದ ನಾನು ಹೊರಗಡೆ ಹೋಗ್ಬಿಟ್ಟು ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಸ್ನ ತೊಗೊಂಡು, ಒಳಗಡೆ ಯಾರೋ ಕಸ್ಟಮರ್ಸ್ ಬಂದಿದ್ದರು ವಾಷಿಂಗ್ ಮಿಷನ್ ತೊಗೊಂಡೋಗೋದಕ್ಕೆ. ಅದನ್ನು ಅವ್ರು ಸೆಲೆಕ್ಟ್ ಮಾಡ್ಕೊತಾ ಇದ್ರಲ್ಲ, ಅಷ್ಟರಲ್ಲಿ ನಾವು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ವೀಡಿಯೋ ಕ್ಲಿಪ್ಸ್ನ ತೊಗೊಂಡು ಈಗ ಒಳಗಡೆ ಬರ್ತಾ ಇದ್ದೀನಿ. ಓಡಾಡ್ತಾ ಇದ್ದೀನಿ ಆ ಕಡೆ ಈ ಕಡೆ. ಇನ್ನೂ ವೀಡಿಯೋ ಸ್ಟಾರ್ಟ್ ಮಾಡಿಲ್ಲ. ಸೊ ಹಂಗಾಗಿ ವೀಡಿಯೋ ಎಲ್ಲ ಸ್ಟಾರ್ಟ್ ಮಾಡಿ ಎಲ್ಲ ಕಂಪ್ಲೀಟ್ ಮಾಡಿದ್ದಾದಮೇಲೆ ಸಂಜೆ ಬಂದುಬಿಟ್ಟು ಆಗಲೇ ಒಂದು 6:30-7 ಗಂಟೆ ಆಗಿತ್ತು. ಆವಾಗ ಸ್ನ್ಯಾಕ್ಸ್ ತರಿಸಿದ್ರು. ಮಧ್ಯಾಹ್ನ ಊಟ ಅಂತ ಬಿರಿಯಾನಿ ತರಿಸಿದ್ರು. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಅದು ನಾನು ಅಷ್ಟರಲ್ಲಿ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು.
ಅದಕ್ಕೆ ಊಟ ಮಾಡಬೇಕಾದ್ರೆ ಏನು ವೀಡಿಯೋ ಶೂಟ್ ಮಾಡಲಿಲ್ಲ. ಈಗ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಫ್ರೂಟ್ಸ್ ಎಲ್ಲ ತಂದಿಟ್ಟಿದ್ರು. ಸೊ ಅದಕ್ಕೆ ಫ್ರೂಟ್ಸ್ ಅಂತ ತಗೊಂಡೆ ನಾನು. ತಿಂತಾ ಕೂತಿದ್ದೀನಿ ನೋಡ್ರಿ, ಮಾತಾಡ್ತಾ ಎಲ್ಲರೂ ಒಟ್ಟಿಗೆನೆ. ಅವ್ರ ಅಜ್ಜರು ಅವ್ರ ಊಟ ವಿಡಿಯೋ ಮಾಡ್ಸಕ್ಕೆ ಸಂಜೆ. ಸಂಜೆ ನಾನು ಕಟ್ಟಿ ಮನುಷ್ಯ ಅವ್ರಿಗೆ ಮೈತಕ್ಕೆ ಹಾಕ್ತೀವಿ ವಜ್ರವನ್ನು. ಸರಿ ಓಕೆ ಅವ್ರಿಗೆ ಬಾಯ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಹೊರಟ್ವಿ. ನೋಡಿ ನಾವು ಮಧುಗಿರಿ ಹೋಗ್ತಾ ಇದ್ದೀವಿ, ನಮ್ಮ ಫ್ರೆಂಡ್ ಮನೆಗೆ, ಸರಿತಾ ಮನೆಗೆ. ಯಾಕೆ ಅಂದರೆ ನಮ್ಮ ಮನೆಯವ್ರಿಗೆ ಮಾರನೇ ದಿನ ಅವ್ರ ಫ್ರೆಂಡು ಗೃಹ ಪ್ರವೇಶ ಮಾಡ್ಕೊತಾ ಇದ್ದಾರೆ ಬೆಂಗಳೂರಲ್ಲಿ. ಸೊ ಹಂಗಾಗಿ ಇವ್ರು ಹೋಗಲೇಬೇಕು, ಕ್ಲಾಸ್ಮೇಟು. ನಾವು ಊರಿಗೆ ಹೋಗಿ ನಾನು ಅಲ್ಲಿ ಡ್ರಾಪ್ ಮಾಡಿ ಮತ್ತೆ ರಿಟರ್ನ್ ಬರಬೇಕು ಇವರು. ಅದಕ್ಕೋಸ್ಕರ ಬೇಡ, ಇಲ್ಲಿ ಕರ್ಜಿಕಾಯಿ ಮಾಡೋದು ಬೇರೆ ಐಡಿಯಾ ಇದೆ ನಂದು ಸರಿತದು. ನೀವು ಹೋಗಿ ಬನ್ನಿ ಫಂಕ್ಷನ್ಗೆ, ಇಲ್ಲೇ ಇದ್ಬಿಟ್ಟು ನೈಟು ನೀವು ಹೋಗಿ ಬಂದರೆ ಮಾರ್ನಿಂಗು ನಾವು ಬರೋಷ್ಟಲ್ಲೆಲ್ಲ ಕರ್ಜಿಕಾಯಿ ಎಲ್ಲ ಮಾಡಿರ್ತೀವಿ ನಾನು ಸರಿತಾ ಅಂತಂದೇಳಿ. ಬರೋಷ್ಟರಲ್ಲಿ ಸರಿತಾ ಬಂದುಬಿಟ್ಟು ಚೌಟ್ರಿಗೆ ಮೇಕಪ್ಗೆ ಅಂತ ಬಂದಿದ್ಲು. ಹಾಗೆ ಆ ಚೌಟ್ರಿಯಲ್ಲಿ ಮದುವೆ ಮಾಡ್ಕೊತಾ ಇರೋ ಬ್ರದರು ನನ್ನ ಫ್ರೆಂಡ್ ಊರಲ್ಲಿ ಸರಸ್ವತಿ ಇದ್ದಾರಲ್ಲ, ಸೊ ಅವರ ಬ್ರದರು. ಹಾಗಾಗಿ ಅವರು ಫೋನ್ ಮಾಡಿ ಕರೆದ್ರು, ಬಾ ಪದ್ಮ ಒಂದು ಸಾರಿ ಬಂದು ಹೋಗು ಹಂಗೆ ಅಂದರು. ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೆಂಗೋ ನನ್ನ ಫ್ರೆಂಡ್ ಸರಿತಾ ಇಲ್ಲೇ ಇದ್ದಲ್ಲ, ಬಂದುಬಿಟ್ಟು ಎಲ್ಲರೂ ಒಟ್ಟಿಗೆ ಮಾತಾಡಿಸ್ಕೊಂಡು ಮತ್ತು ಹಂಗೆ ಊಟ ಮಾಡ್ಕೊಂಡು ಹೋಗಿ ಹಂಗೆ ಹೋಗ್ಬೇಡ್ರಿ ಅಂತ ಅಂದ್ರಲ್ಲ. ತುಂಬ ಜನ, ಈ ಥರ ಮದುವೆ ಜನ ನಾವು ನೋಡೇ ಇರಲಿಲ್ಲ, ಅಷ್ಟೊಂದು ಜನ. ಹಾಗಾಗಿ ಇಲ್ಲಿ ಸೀಟುಗಳೇ ಸಿಗ್ತಾ ಇರಲಿಲ್ಲ ಕುತ್ಕೊಳ್ಳೋಕ್ಕೆ, ಅಷ್ಟೊಂದು ಜನ ಬಂದಿದ್ದರು. ಇನ್ನು ನಾನು ನಮ್ಮ ಮನೆಯವರು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಈಗ ಊಟ ಮಾಡ್ಕೊಂಡು ಹೋಗೋಣ ಅಂತಂದು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ ನೋಡಿ. ಸೊ ಎಲ್ಲರೂ ಅವ್ರವ್ರ ಹಿಂದೆ ಕುತ್ಕೊಳ್ಳೋರು ಹಿಂದೆ ಹೋಗಿ ನಿಂತ್ಕೊಬಿಡ್ತಾರೆ, ಅಷ್ಟೊಂದು ಜನ ಇದ್ದಾರೆ. ಹಾಗಾಗಿ ನಾವು ಇಲ್ಲೇ ಸೈಡಲ್ಲೇ ಇದ್ವಲ್ಲ, ಹಾಗಾಗಿ ಇಲ್ಲೇ ನಿಂತ್ಕೊಂಡಿದ್ವಿ. ನೋಡಿ ಎಷ್ಟೊಂದು ಜನ ಓಡಾಡ್ತಾವ್ರೆ. ಮತ್ತು ಅಡುಗೆನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ರು. ನಾವೀಗ ಊಟ ಮುಗಿಸ್ಬಿಟ್ಟು ನೆಕ್ಸ್ಟು ರಾತ್ರಿಗೆ ಹೋಗ್ಬಿಟ್ಟು ಸ್ವಲ್ಪ ಕರ್ಜಿಕಾಯಿ ಮಾಡೋಣ ಅಂದ್ಕೊಂಡಿದ್ವಿ. ಆದರೆ ಅದು ಎಷ್ಟು ಮಾಡ್ತೀವೋ ಗೊತ್ತಿಲ್ಲ. ಆಗಲಿ ಈಗ ಮನೆಗೆ ಹೊರಡ್ತಾ ಇದ್ದೀವಿ ಊಟ ಮಾಡಿ. ಬೇರೆ ದೇವ್ರ ಅಂತ ಹೇಳಿ